ಎಲ್ಲರಿಗೂ ಮತ್ತೆ ಕೋಲಾರದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಅಜ್ಜು. ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರಲ್ಲಿ. ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರನ ನಾನು ಆಯ್ಕೆ ಮಾಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿದಂತ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ ಸರ್. ಮತ್ತೆ ಈ ಸಿನಿಮಾದ ನಿರ್ಮಾಪಕರು ಬಂದು ವೀರಮನಹಳ್ಳಿ ಡಾಕ್ಟರ್ BM ಶ್ರೀನಿವಾಸ್. ಹೊಸಬರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕದಿಂದ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ಕೋಲಾರದಲ್ಲಿ ಯಾವುದೇ ಒಂದು ವಿಷಯ ನಡೀತಾ ಇದ್ರು ಕೂಡ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ. ಬಹಳ ಖುಷಿ ಆಗುತ್ತೆ. ಅದ್ರ ಜೊತೆನಲ್ಲಿ ನಮ್ಮ ಕೋಲಾರದಲ್ಲಿ ಲೈಕ್ 2 ವರ್ಷ ಆಯ್ತು ಸಿನಿಮಾದ ಮುಹೂರ್ತ ಆಗಿ. ಅದಾಗಿದ್ದಾದ್ಮೇಲೆ ಸತತವಾಗಿ 8.5 ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರುವಂತದ್ದು ದಿ 1979 ಅನ್ಟೋಲ್ಡ್ ಸ್ಟೋರಿ. ಆ ಶೆಡ್ಯೂಲ್ ಪ್ರಕಾರ ಸಿನಿಮಾನ ಶೂಟಿಂಗ್ ಕಂಪ್ಲೀಟ್ ಮಾಡಿರುವಂತದ್ದು. ಬಹಳಷ್ಟು ಜಾಗಗಳಲ್ಲಿ ನಾವು ಸಿನಿಮಾಗೋಸ್ಕರ ಸೆಟ್ಟಿಲ್ ಹಾಕಿ ಶೂಟ್ ಮಾಡಿದಂಥದ್ದು. ಮತ್ತೆ ಇನ್ನೊಂದು ಖುಷಿಯಾದ ವಿಷಯ ಏನಂತಂದ್ರೆ ಸುಮಾರು 70% ಇಂದ 80% ನಮ್ಮ ಕೋಲಾರದ ಆರ್ಟಿಸ್ಟ್ ಆಕ್ಟ್ ಮಾಡಿದಂತ ಸುಮಾರು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥದ್ದು ಬಹಳ ಖುಷಿಯಾದಂತ ವಿಷಯ. ಅದಕ್ಕೋಸ್ಕರ ಇಡೀ ಕೋಲಾರದ ಜನತೆಗೆ ಈ ಒಂದು ಸಿನಿಮಾಗೋಸ್ಕರ ನಿಮ್ಮ ಧ್ವನಿ, ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ, ಕೋಲಾರ ಜಿಲ್ಲೆಯವರು, ಬಂಗಾರಪೇಟೆ. ಸೊ ಏನಂತಂದ್ರೆ ಸಿನಿಮಾ ಅಂದ್ರೆ ಭಯಂಕರ ಹುಚ್ಚಿರುವಂಥದ್ದು. ನಮ್ಮ ಡೈರೆಕ್ಟರ್ ಫಸ್ಟ್ ಆಗಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಕಾಸ್ಟ್ಯೂಮರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದ ಮೊದಲನೇ ಅಟ್ರಾಕ್ಷನ್ ಏನು ಅಂತಂದ್ರೆ ನಮ್ಮ ಸಿನಿಮಾಗೆ ಪಾತ್ರಧಾರಿಗಳು ಹಾಕೊಂಡಿರುವಂತ ಕಾಸ್ಟ್ಯೂಮ್ಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಪೋಸ್ಟರ್ ನೋಡ್ಬೇಕಾದ್ರೆ ಮೈಂಡ್ ಅಟ್ರಾಕ್ಷನ್ ಮಾಡೋದ ಸಿನಿಮಾ ಅಂದ್ರೆ ಒಂದು ಎಮೋಷನ್. ನನ್ನ ಒಂದು ವೈಯಕ್ತಿಕ ವಿಚಾರ ಏನು ಅಂತಂದ್ರೆ ನಗಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಸಿನಿಮಾಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಯೂಟ್ಯೂಬರ್ಸ್ ಅಲ್ಲಿ ಎಲ್ಲ ಕಾಮಿಡಿ ಶೋಸ್ ಸಿಗುತ್ತೆ. ನಮ್ಮ ಜೀವನ ಪರದೆ ಮೇಲೆ ನೋಡ್ಕೊಂಡು ಅಂದಾಗ ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಇಷ್ಟೋ ಎಮೋಷನ್ಸ್ ಇರುತ್ತೆ, ನೋವುಗಳಿರುತ್ತೆ. ಅದನ್ನ ಇನ್ನೊಂದು ಪಾತ್ರಧಾರಿಗೆ ನೋಡಿದಾಗ ಅವನು ಅಳ್ತಾನೆ. ಸೊ ಈ ಸಿನಿಮಾ ಆದ್ಮೇಲೆ ಅಲ್ಲ, ಸಿನಿಮಾ ಶೂಟಿಂಗ್ ಹಂತದಲ್ಲಿ ಇರಬೇಕಾದ್ರೆ ನೋಡಕ್ ಬಂದವರು ಆ ಶೂಟಿಂಗ್ ನಡೆಯುವಂತ ನೋಡಿ ಹತ್ತಿರೋದು ತುಂಬಾ ಉದಾಹರಣೆ ಇದೆ. ಆತ ಒಂದು ಎಮೋಷನಲ್ ಡ್ರಾಮಾ ಅಂತ ಹೇಳ್ಬೋದು. ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಸಿನಿಮಾ. ನಮ್ಮ ನಿರ್ದೇಶಕರು ನಮ್ಮನ್ನೆಲ್ಲ ಸಿನಿಮಾ ಮಾಡ್ಕೊಂಡು ನಾವೆಲ್ಲ ಬಂದ್ವಿ. ಅವ್ರ ಮೊದಲಿಂದ ಒಂದು ಮಾತು ಹೇಳಿದ್ದೇನು ಅಂದ್ರೆ, ಈ ಕತೆ ಇಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಕತೆಗೆ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಪಾಸಿಟಿವ್ನೆಸ್ ಕತೆಗೆ ಇದ್ರೆ ಮಾತ್ರ ಆಗುತ್ತೆ. ನಾವ್ ಯಾವ್ದೋ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ನಾವು ಕೆಲಸ ಮಾಡಿದೀವಿ ಅನ್ನೋದು ದೊಡ್ಡ ವಿಚಾರ. ತುಂಬಾ ಸರಿ ನಾವು ಹಳೆ ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ಒಂದ್ ಚಾನ್ಸ್ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿಗಳಿತ್ತು. ಆದ್ರೆ ಈ ಸಿನಿಮಾ ನಮ್ಮ ಸುತ್ತಮುತ್ತ ಮಾಡೋದ್ರಿಂದ 100ಕ್ಕೂ ಹೆಚ್ಚು ಹೊಸ ಪಾತ್ರಧಾರಿಗಳು ಆಕ್ಟರ್ಸ್ನ ನಾವು ಇಲ್ಲಿ ಮಾಡಿಸಿದೀವಿ. ಅದು 1 ವರ್ಷ ಮಗುವಿಂದ 99 ವರ್ಷ ಮುದುಕರಿಗೂ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಹೊಸಬರಿಗೆ ಓಪನ್ ಆಗಿ ನಾವು ಅವಕಾಶ ಕೊಟ್ಟಿದ್ದೀವಿ. ಅದಂತೂ ಇಷ್ಟ. ಮತ್ತೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ರಂಗದಲ್ಲೂ ಕೂಡ ಮುಂದೆ ಇದೆ. ಹಲವಾರು ನಟರು ಇದ್ದಾರೆ. ಎಕ್ಸಾಂಪಲ್ ನಾನು ಕೋಲಾರ ಜಿಲ್ಲೆ ಮುಳಬಾಗಿಲಲ್ಲಿ ಸೌಂದರ್ಯ ಮೇಡಮ್ ಅವ್ರನ್ನ ನಾನು ನೆನ್ಸ್ಕೊಳ್ತೀನಿ. ಮುಖಾಂತರ ಬೇರೆ ಇಡೀ ದೇಶ ಕೆಲಸ ಮಾಡಿದ್ದಾರೆ. ಆದ್ರೆ ಯಾರು ಬೆಳೆದಾದ್ಮೇಲೆ ಅದು ಕೋಲಾರ ಜಿಲ್ಲೆಯಿಂದ ಹೋದವರು ಮರೀತಾ ಇದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಗೋಲ್ಡ್ ಆಗಿರ್ಬೋದು, ಪ್ರತಿಯೊಂದು ಟೊಮೊಟೊ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಎಲ್ಲದೂ ಹೆಸರು ಮಾಡಿದೆ. ಆದ್ರೆ ಕೋಲಾರ ಜಿಲ್ಲೆಯಿಂದ ಒಂದು ಇಂಡಸ್ಟ್ರಿ ಕಟ್ಟಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಪುಷ್ಪರಾಜ್ ಸರ್ ಅಂತ ಅವರು ಕನಸು. ಈ ತರ ಒಂದು ನಿರ್ದೇಶಕರ ಜೊತೆಗೆ ನಾವು 5 ಜನ ನಿರ್ದೇಶಕರ ತಂಡ ಒಂದು ಶುರು ಮಾಡಿದೀವಿ. ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗಳಿಗೆ ಮತ್ತೆ ಹೊಸಬರಿಗೆ ಇರೋ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಹೊಸಬರಿಗೆ ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇದೆ. ಅದನ್ನ ತೋರಿಸ್ಕೊಳಕ್ ಅವಕಾಶ ಯಾವುದೂ ಇಲ್ಲ. ಈ ಮೊದಲ ಅವಕಾಶ 10 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಒಂದೇ ಸರಿ ತೋರಿಸೋ ಅವಕಾಶ ನಮ್ಗೆ ಆಗಿದೆ. ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸೊ ನಾನೊಂದು ಅವಕಾಶ ಕೊಟ್ಟಿರೋ ಸಿನಿಮಾ ತಂಡಕ್ಕೆ, ಈ ಕಥೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.